ನಮಸ್ಕಾರ. ಆರ್ಆರ್ ಅಡಿಗೆ ಮನೆಗೆ ಸ್ವಾಗತ. ಇವತ್ತೊಂದು ಬ್ರೇಕ್ಫಾಸ್ಟ್ ಮಾಡ್ತಾ ಇದೀನಿ. ಆರೋಗ್ಯಕ್ಕೂ ತುಂಬಾ ಒಳ್ಳೇದು. ಬನ್ನಿ ಹೇಗ್ ಮಾಡೋದು ಅಂತ ಮುಂದೆ ವಿಡಿಯೋದಲ್ಲಿ ನೋಡೋಣ. ನಮ್ಮ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ಒಂದು ಒಗ್ಗರಣೆ ಹಾಕೊಂಡ್ಬಿಡೋಣ. ಒಂದು ಕುಕ್ಕರ್ ಬಿಸಿಗೆ ಇಟ್ಕೊಂಡಿದೀನಿ. ಇದಕ್ಕೆ ಒಂದು 50 ಗ್ರಾಮ್ ಎಣ್ಣೆ ಹಾಕೊಂತಾ ಇದೀನಿ. ಇವಾಗ ಎಣ್ಣೆ ಕಾದಿದೆ. 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕೊಂತಾ ಇದೀನಿ. ಒಂದ್ ಸ್ವಲ್ಪ ಸೋಂಪು ಹಾಕೊಂತಾ ಇದೀನಿ. 2 ಏಲಕ್ಕಿ, 4 ಲವಂಗ, ಸ್ವಲ್ಪ ಚಕ್ಕೆ, 2 ಮರಾಠಿ ಮೊಗ್ಗು, 1 ಸ್ಟಾರ್ ಹೂವ, ಒಂದ್ ಸ್ವಲ್ಪ ಮೆಣಸು, 2 ಪಲಾವ್ ಎಲೆ. ಇದೊಂಚೂರು ಎಣ್ಣೆಲಿ ಬಿಸಿ ಮಾಡ್ಕೊಂಡ್ಬಿಡೋಣ. ಈಗ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದೀನಿ, ಅದನ್ನ ಹಾಕೊಂತಾ ಇದೀನಿ. ಈರುಳ್ಳಿ ಕೆಂಪು ಹಾಕೋಷ್ಟಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಂಡ್ ಬಂದ್ಬಿಡೋಣ. ಒಂದ್ ಜಾರ್ ತಗೊಂಡಿದೀನಿ. ಇದಕ್ಕೆ ಸ್ವಲ್ಪ ಪುದೀನ ಹಾಕೊಂತಾ ಇದೀನಿ, ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದ್ ಸ್ವಲ್ಪ ಕಾಯಿ ತುರಿ, ಖಾರಕ್ಕೆ ಒಂದು 5 ರಿಂದ 6 ಮೆಣಸಿನಕಾಯಿ ಹಾಕೊಂತಾ ಇದೀನಿ, ಒಂದ್ ಸ್ವಲ್ಪ ಶುಂಠಿ, ಒಂದ್ ಸ್ವಲ್ಪ ಬೆಳ್ಳುಳ್ಳಿ, ಬಿಡಿಸಿಟ್ಟಿರೋ ನುಗ್ಗೆ ಸೊಪ್ಪು ಹಾಕೊಂತಾ ಇದೀನಿ, ಒಂದ್ ಸ್ವಲ್ಪ ಈರುಳ್ಳಿ. ಇವಾಗ ಇದನ್ನ ರುಬ್ಕೊಂಡ್ಬಿಡೋಣ. ನೋಡಿ, ಈ ತರ ರುಬ್ಕೊಂಡಿದೀನಿ. ಈರುಳ್ಳಿ ಅರ್ಧ ಬಾಡಿದೆ. ಇವಾಗ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದೀನಿ, ಅದನ್ನ ಹಾಕೊಂತಾ ಇದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂತಾ ಇದೀನಿ. ಟೊಮೆಟೊ ಮೆತ್ತಗಾಗಂಗೆ ಫ್ರೈ ಮಾಡ್ಕೋಬೇಕು. ನೋಡಿ, ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಒಂದ್ ಸ್ವಲ್ಪ ಕಸ್ತೂರಿ ಮೇಥಿ ಹಾಕೊಂತಾ ಇದೀನಿ. ಕಸ್ತೂರಿ ಮೇಥಿ ಆಗಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಇವಾಗ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಹಾಕೊಂತಾ ಇದೀನಿ. ಇವಾಗ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊತಾ ಇದೀನಿ. ಇದು ಬ್ರೇಕ್ಫಾಸ್ಟ್ಗೆ, ಲಂಚ್ ಬಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಇದೊಂದು 2 ರಿಂದ 3 ನಿಮಿಷ ತಗೊಳುತ್ತೆ. ಅವಾಗ ಮಿಕ್ಸ್ ಮಾಡ್ಕೊಂತಾ ಇರಬೇಕು, ಇಲ್ಲಾಂದ್ರೆ ತಳ ಹಿಡ್ಬಿಡುತ್ತೆ. ಆದಷ್ಟು ಮೀಡಿಯಂ ಲೋ ಫ್ಲೇಮ್ ಅಲ್ಲೇ ಮಾಡ್ಕೊತಾ ಇದೀನಿ ನಾನು. ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ಎಣ್ಣೆ ಬಿಡ್ತಾ ಇದೆ. ಇವಾಗ 2 ಪಾವ್ ಅಕ್ಕಿನ ತೊಳೆದು ನೆನೆಸಿಟ್ಕೊಂಡಿದೀನಿ. ಇವಾಗ ಅದನ್ನ ಹಾಕೊಂತಾ ಇದೀನಿ. ಇವಾಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಮಸಾಲೆ ಜೊತೆ ಚೆನ್ನಾಗಿ ಅಕ್ಕಿ ಹೊಂದ್ಕೋಬೇಕು, ಮಿಕ್ಸ್ ಮಾಡ್ಕೋಬೇಕು. 2 ಪಾವ್ ಅಕ್ಕಿಗೆ 4 ಪಾವ್ ನೀರನ್ನ ಬಿಸಿ ಮಾಡಿ ಇಟ್ಕೊಂಡಿದೀನಿ, ಅದನ್ನ ಹಾಕೊಂತಾ ಇದೀನಿ. ನೋಡಿ, ಈ ತರ ಕುದಿಯಕ್ಕೆ ಸ್ಟಾರ್ಟ್ ಆದ್ಮೇಲೆ ಒಂದು ಅರ್ಧ ನಿಂಬೆಹಣ್ಣು ಇಟ್ಕೊಂತಾ ಇದೀನಿ. ನೋಡಿ, ಈಗ ಚೆನ್ನಾಗಿ ನೀರು ಕುಯ್ತಾ ಇದೆ. ಕುಕ್ಕರ್ ಮುಚ್ಚಳ ಮುಚ್ಕೊಂಡು ಮೀಡಿಯಂ ಫ್ಲೇಮ್ ಅಲ್ಲಿ 2 ವಿಜಿಲ್ ಕೂಗಿಸ್ಕೊಬಿಡೋಣ. ಸರಿ ಕೂಗಿದೆ, ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ. ಇವಾಗ ಪ್ರೆಷರ್ ಇಟ್ಟಿದೆ, ಹೆಂಗಾಗಿದೆ ಅಂತ ನೋಡೋಣ. ವಾವ್, ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನಿಧಾನ ಮಿಕ್ಸ್ ಮಾಡ್ಕೋಬೇಕು, ಇಲ್ಲ ರೈಸ್ ಮುದ್ದೆ ಆಗ್ಬಿಡುತ್ತೆ. ಸ್ಮೆಲ್ ಅಂತೂ ಘಮ ಘಮ ಅಂತ ಇದೆ ಮನೆಯೆಲ್ಲ. ನುಗ್ಗೆ ಸೊಪ್ಪಿನ ಪಲಾವ್ ರೆಡಿ ಆಗಿದೆ. ಟ್ರೈ ಮಾಡ್ಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋ.